ಕೆಆರ್ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಚಂಬೆ ರಾಜೇಶ್, ತಾಲೂಕು ಅಧ್ಯಕ್ಷ ಶಿವಾರ ನಾರಾಯಣ ರಾಜ್ ಸಂಘ, ಡಾಕ್ಟರ್ ಸೇನೆ, ಸಿಐಟಿಯು ರೈತ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ದಲಿತ ಪರ ಸಂಘಟನೆಗಳು ಭಾಗವಹಿಸಲಿವೆ. ಹಿಂದೆ ಬನ್ನಿ ಬನ್ನಿ ಹಿಂದೆ ಬನ್ನಿ ಸಂಘಟನೆಗಳ ಒಕ್ಕೂಟಕ್ಕೆ, ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಹನುಮಂತನವರಿಗೆ ಏಕೆ ಬೇಕು, ಏಕೆ ಬೇಕು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಹರಿಯಲಿ ಹರಿಯಲಿ ಶುದ್ಧ ನೀರು, ಹರಿಯಲಿ 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 ಶುದ್ಧ ನೀರು, ಹರಿಯಲಿ 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 ಶುದ್ಧ ನೀರು, ಹರಿಯಲಿ. ನಮ್ಮ ನೀರು, ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ನೀರು, ನಮ್ಮ ನೀರು, ನಮ್ಮ ಹಕ್ಕು. ಬೇಡವ ಬೇಡ ವಲಸೆ ನೀರು, ಬೇಡವ ಬೇಡ ವಲಸೆ ನೀರು, ಬೇಡ ಬೇಡವ ಬೇಡ ವಲಸೆ ನೀರು, ಬೇಡ. ಹರಿಯಲಿ ಹರಿಯಲಿ ಹರಿಯಲಿ. ಕೃಷ್ಣಾ ನದಿ ನಮ್ಮದು, ಕೃಷ್ಣಾ ನದಿ ನಮ್ಮದು, ಕೃಷ್ಣಾ ನದಿ ನೀರು ನಮ್ಮದು, ನಮ್ಮದು, ಕೃಷ್ಣಾ ನದಿ ನೀರು ನಮ್ಮದು, ನಮ್ಮದು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಸಾರಥ್ಯದಲ್ಲಿ ಕೃಷ್ಣಾ ನದಿ ನೀರು ನಮ್ಮ ಪಾಲು ನಮಗೆ ನೀಡಿ ಎಂಬ ವಾಕ್ಯದೊಂದಿಗೆ ಬೃಹತ್ ಪ್ರತಿಭಟನೆ. ಇದೇ ಸೋಮವಾರ 15ರಂದು ಬೆಳಗ್ಗೆ 10:30ಕ್ಕೆ ನಗರದ ಬಾಲಾಜಿ ಚಿತ್ರಮಂದಿರದ ಡಾಕ್ಟರ್ ಕೆಂಪೇಗೌಡ ಅವರ ಪ್ರತಿಮೆಯಿಂದ ಚಾಲನೆ ನೀಡಲಾಗುವುದು. ಹೆಚ್ಚಿನ ವೇಳೆ ನೀರು ಯೋಜನೆಯನ್ನ ಅತಿ ಶೀಘ್ರದಲ್ಲಿ ಅನುಷ್ಠಾನಗೊಳಿಸಲು ಮತ್ತು ಯಲ್ಲಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಆಯ್ದ 5 ಕೆರೆಗಳಿಗೆ ಬೆಂಗಳೂರಿನ ಕೆರೆ ಸಂಸ್ಕರಿತ ತ್ಯಾಜ್ಯವನ್ನು ಹಂಚುವ ಬದಲು 3ನೇ ಹಂತದ ಶುಚೀಕರಣ ಶುಚಿಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ. ಬರಪೀಡಿತ ಜಿಲ್ಲೆಗಳನ್ನು ಉಳಿಸಲು ಆದ್ಯತೆಯ ಆಧಾರದ ಮೇಲೆ ತೃತೀಯ ಹಂತದ ಸಂಸ್ಕರಣಾ ಸೌಲಭ್ಯಗಳೊಂದಿಗೆ ಬೆಂಗಳೂರಿನ ಶುಚೀಕರಣ ಘಟಕಗಳನ್ನು ಉನ್ನತೀಕರಣಗೊಳಿಸಲು ಸರ್ಕಾರವು ಮುಂದಾಗಬೇಕು ಮತ್ತು ಅದರ ಅಗತ್ಯವಾದ ಹಣ
ಮಂಜೂರು ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಧುರೀಣರು, ಕನ್ನಡ ಪರ, ರೈತ ಪರ, ದಲಿತ ಪರ, ಪ್ರಗತಿಪರ ಚಿಂತಕರು, ಮಹಿಳಾ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಬೆಂಬಲಿಸಿ, ಭಾಗವಹಿಸಿ, ಪ್ರೋತ್ಸಾಹಿಸಿ, ಯಶಸ್ವಿಗೊಳಿಸುವಂತೆ ವಿನಂತಿ. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ, ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜ್ ಬಳುಕೋಟೆ, ಕೆಆರ್ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಚಂಬೆ ರಾಜೇಶ್, ತಾಲೂಕು ಅಧ್ಯಕ್ಷ ಶಿವಾರನಾರಾಯಣ ಸ್ವಾಮಿಯೊಂದಿಗೆ ಜ್ವಾಲಾಮುಖಿ ಡಾಕ್ಟರ್ ರಾಜ್ ಸಂಘ, ಡಾಕ್ಟರ್ ವಿಷ್ಣು ಸೇನೆ, ಸಿಐಟಿಯು ರೈತ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ದಲಿತ ಪರ ಸಂಘಟನೆಗಳು ಭಾಗವಹಿಸಲಿವೆ. ಹಲೋ, ಕರ್ನಾಟಕ ರಕ್ಷಣಾ ವೇದಿಕೆ ನೀರಾವರಿ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ನೀರಾವರಿ ಹೋರಾಟಕ್ಕೆ, ಎತ್ತಿನ ಹೊಳೆ ಜಾರಿಗಾಗಿ ಮಾಡುತ್ತಿರುವ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಎತ್ತಿನ ಹೊಳೆಗಾಗಿ ಮಾಡುತ್ತಿರುವ ಹೋರಾಟಕ್ಕೆ, ಶುದ್ಧ ಕುಡಿಯುವ ನೀರಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡುತ್ತಿರುವ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ನೇತೃತ್ವದಲ್ಲಿ ಕೆಆರ್ಎಸ್ ಪಕ್ಷ, ನಮ್ಮ ಕರ್ನಾಟಕ ಸೇನೆ, ಪ್ರಗತಿಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹಾಗೂ ಎಲ್ಲ ಸಂಘಟನೆಗಳು ಈ ಒಂದು ಎತ್ತಿನ ಹೊಳೆ ನೀರಿನ ಹೋರಾಟಕ್ಕೆ ಶುದ್ಧ ನೀರು ಕೋಲಾರ ಜಿಲ್ಲೆಗೆ ನೀಡಬೇಕಂತ ಒತ್ತಾಯಿಸಿ, ಮತ್ತೆ ಏನು ಕೃಷ್ಣಾ ನದಿ ನೀರು ಈಗ ನಮ್ಮ ಪಕ್ಕದ ರಾಜ್ಯವಾದ ಆಂಧ್ರಕ್ಕೆ ಹರಿಸಿದೆ. ನಮ್ಮ ಪಾಲು 14 ಟಿಎಂಸಿ ನೀರನ್ನು ಆದಷ್ಟು ಬೇಗ ನಮ್ಮ ಕೋಲಾರ ಜಿಲ್ಲೆಗೆ ಹರಿಸಿ ಕ್ಲೋರೈಡ್ ಮುಕ್ತ ನೀರನ್ನು ನೀಡಬೇಕಾಗಿ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇನೆ. ಕುಡಿಯುವ ಹಾಗೂ ಕೃಷಿಗೆ ಯೋಗ್ಯವಲ್ಲದ ಕೆಸಿ ವ್ಯಾಲಿ ನೀರು ಕ್ಲೋರೈಡ್, ನೈಟ್ರೋಜನ್ ಮುಂತಾದ ರಾಸಾಯನಿಕ ವಸ್ತುಗಳಿಂದ ಬೆರೆತು ಆ ನೀರು ಕುಡಿಯಕ್ಕೆ ಯೋಗ್ಯವಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ಆರೋಗ್ಯಕ್ಕೆ ಹಾನಿಕರವಾಗಿತ್ತು. ಅಂತ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ನಡೆಸಿ ಎಲ್ಲಾ ಕೆರೆಗಳಿಗೂ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹರಿಸಬೇಕಂತ ಒತ್ತಾಯಿಸಿ ಎಲ್ಲ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಗೆ ಆಗಮಿಸಿರುವಂತಹ ಎಲ್ಲ ರೈತ ಪರ, ದಲಿತ ಪರ, ಕನ್ನಡ ಪರ ಹಾಗೂ ಪ್ರಗತಿಪರರ ಎಲ್ಲ ಸಂಘಟನೆಗಳಿಗೂ ಧನ್ಯವಾದಗಳು. ಮತ್ತೆ ಈ ಒಂದು ಪ್ರತಿಭಟನೆ ಬಾಲಾಜಿ ವೃತ್ತದಿಂದ ಹಿಡಿದು ದೊಡ್ಡ ಮಸೀದಿ ಮೂಲಕ ಗಾಂಧಿ ಸರ್ಕಲ್ ವರೆಗೂ, ಮತ್ತೆ ಅಲ್ಲಿಂದ ಬಂದು ತಾಲೂಕು ಕಚೇರಿಗೆ ಟಿಸಿ ಅವರಿಗೆ ಮನೆ ನೀಡುವ ಮೂಲಕ ನಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ನೀರಿಗಾಗಿ ಹೋರಾಟ ಮಾಡುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆಗೆ ಶಾಶ್ವತ ನೀರಾವರಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ, ಶಾಶ್ವತ ನೀರಾವರಿಗಾಗಿ ಮಾಡುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಆಮೇಲೆ ಈ ಒಂದು ಪ್ರತಿಭಟನೆಗೆ ನಮ್ಮ ಅರಳಿ ರಸ್ತೆಯ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಹಾಗೂ ಚಾಲಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ತಮ್ಮ ಈ ಒಂದು ಕನ್ನಡದ ಅಭಿಮಾನವನ್ನು ಎತ್ತು ತೋರಿಸುವಂತ ಒಂದು ಈ ಪ್ರತಿಭಟನೆಗೆ ಆಗಮಿಸುತ್ತಿದ್ರೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ, ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಹೋರಾಡುತ್ತಿರುವ ಕೆಆರ್ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿರವರಿಗೆ, ನಮ್ಮ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ್ ಬಳುಕೋಟೆಯವರಿಗೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಗೌಡರಿಗೆ ಬೇಕೇ ಬೇಕು.
ಬೇಕೇ ಬೇಕು, ಬೇಕೇ ಬೇಕು. ಕುಡಿಯಲು ಮತ್ತು ಕೃಷಿಗಾಗಿ ಹೆಚ್ಚಿನ ಬೆಳೆ ಯೋಜನೆಯನ್ನು ಶೀಘ್ರ ಅನುಷ್ಠಾನಗೊಳಿಸಬೇಕು. ಕುಡಿಯಲು ನೀರಿಗಾಗಿ ಕೃಷಿ ಮತ್ತು ಕುಡಿಯಲು ನೀರಿಗಾಗಿ ಎತ್ತಿನ ಹೊಳೆ ಯೋಜನೆಯನ್ನು ಶೀಘ್ರ ಅನುಷ್ಠಾನಗೊಳಿಸಬೇಕು. ಬಂಧುಗಳೇ, ಕಳೆದ 30-40 ವರ್ಷಗಳಿಂದ ಕೋಲಾರ ಜಿಲ್ಲೆ ಬರಪೀಡಿತ ಪ್ರದೇಶಕ್ಕೆ ಶಾಶ್ವತ ನೀರಾವರಿಯನ್ನು ಒದಗಿಸಬೇಕೆಂದು ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಜನತೆ ದೀರ್ಘಾವಧಿಯಾಗಿ ಹೋರಾಟವನ್ನು ಮಾಡುತ್ತಿದ್ದರೂ ಸಹ ಕಿವಿಯನ್ನ ಮುಚ್ಚಿಕೊಂಡು ಕಣ್ಣನ್ನು ಮುಚ್ಚಿಕೊಂಡು ಕೋಲಾರ ಜಿಲ್ಲೆಯ ಶಾಶ್ವತ ಸಮಸ್ಯೆಯಾದಂತಹ ನೀರಾವರಿ ಸಮಸ್ಯೆಗಳನ್ನ ಪರಿಹಾರವನ್ನು ಹುಡುಕಿಕೊಳ್ಳದ ಸರ್ಕಾರಗಳನ್ನ ಎಚ್ಚರಿಸಲು ಈ ಹೋರಾಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ KRS ಪಕ್ಷ, ಕರ್ನಾಟಕ ರೈತ ಸಂಘ, ಕನ್ನಡ ಸೇನೆ, ನಮ್ಮ ಕರ್ನಾಟಕ ಕನ್ನಡ ಸೇನೆ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರು ಬಸವರಾಜ ಪಡ್ಕೋಳಿ ಸರ್ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು ಈ ಒಂದು ಹೋರಾಟಕ್ಕೆ. ಮತ್ತೆ ಬಂಧುಗಳೇ, ಈ ಹೋರಾಟ ನಮ್ಮ ಜನತೆಗಾಗಿ, ಕೋಲಾರ ಜಿಲ್ಲೆಯ ರೈತರಿಗಾಗಿ, ಕೋಲಾರ ಜಿಲ್ಲೆಯ ಮುಂದಿನ ಪೀಳಿಗೆಗಾಗಿ, ಕೋಲಾರ ಜಿಲ್ಲೆಯ ಕುಡಿಯುವ ನೀರನ್ನ ಶಾಶ್ವತ ಪರಿಹಾರವನ್ನು ಕೊಡಬೇಕು, ಕಾವೇರಿ ನೀರನ್ನು ಒದಗಿಸಬೇಕು. ಈಗ KC ವ್ಯಾಲಿ ನೀರನ್ನ 3ನೇ ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ಬಿಡಬೇಕು. ಕೆರೆಗಳಿಗೆ ಹರಿಸುತ್ತಿರುವ ವಿಷದ ನೀರನ್ನ ಈ ಕ್ಷಣವೇ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಎತ್ತಿನ ಹೊಳೆ ಯೋಜನೆಯನ್ನ ಆದಷ್ಟು ಬೇಗ ಅನುಷ್ಠಾನಗೊಳಿಸಿ ಕೋಲಾರ ಜಿಲ್ಲೆಗೆ ನೀರನ್ನ ಹರಿಸಿ ರೈತರನ್ನ ಮತ್ತು ಸಾರ್ವಜನಿಕರನ್ನ ಉಳಿಸಬೇಕು. ವಿಷಯುಕ್ತ ಅನಿಲ ಮುಕ್ತ ನೀರನ್ನ ನಿಲ್ಲಿಸಿ ಶುದ್ಧವಾಗಿ ಅದನ್ನ ಪರಿಷ್ಕರಿಸಿ 3ನೇ ಹಂತದಲ್ಲಿ ಅದನ್ನ ಶುದ್ಧವಾದಂತ ನೀರನ್ನು ಬಿಡುವಂತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಪ್ರವೀಣ್ ಕುಮಾರ್ ಶೆಟ್ಟಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ಕೋಲಾರ ಜಿಲ್ಲೆಯ ಕೆಂಪೆ ರಾಜೇಶ್ ಮತ್ತು ಮಾಲೂರು ತಾಲೂಕಿನ ಶಿವಾರ ನಾಡಿನವರ ಒಂದು ನೇತೃತ್ವದಲ್ಲಿ ಇವತ್ತು ಅನೇಕ ರಾಜ್ಯ ಮಟ್ಟದ ಸಂಘಟನೆಗಳು ಜನಪರವಾದಂತ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ದೀರ್ಘವಾದಂತ ಈ ಅನಿಷ್ಟ ಸಮಸ್ಯೆಯಿಂದ ನಾವೆಲ್ಲರೂ ಕೂಡ ಮುಕ್ತರಾಗಬೇಕಾಗಿದೆ. ಈ ವಿವಿಧ ನೀರನ್ನ ಕುಡಿಯತಕ್ಕಂಥ ವ್ಯವಸ್ಥೆಯಿಂದ ನಾವು ಮುಂದಿನ ಪೀಳಿಗೆಯನ್ನು ರಕ್ಷಿಸಬೇಕಾಗಿದೆ, ರೈತರಿಗೆ ಒಂದು ಕಾಪಾಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಕೈ ಜೋಡಿಸಿ ಮನೆ ಮಕ್ಕಳಿಂದ ಹೊರಬನ್ನಿ, ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಬೆಂಬಲವನ್ನು ನೀಡಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದಯಮಾಡಿ ಹೋರಾಟವನ್ನ ಮುಂದಿನ
ಕೈಗೊಳ್ಳುತ್ತಾರೆ. ನಮ್ಮ ಸಂಘಟನೆಗೆ ಜೊತೆಯಾಗಿ ಸಹಕಾರ ನೀಡುವ ಮುಖಾಂತರ ನಮಗೆ ಸಹಕಾರವನ್ನು ನೀಡುವ ಮುಖಾಂತರ ನಮ್ಮ ಜೊತೆ ಅವರು ಇದ್ದಾರೆ. ಅವರು ಸಹ ನಾವು ನಮ್ಮ ಈ ನೀರಾವರಿ ವೇದಿಕೆ ಮುಖಾಂತರ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯ ಉಪಾಧ್ಯಕ್ಷರು ನಮ್ಮ ಜಿಲ್ಲೆಯವರು ಬೆಂಗಳೂರು ಸಹ ನಮ್ಮ ಕೋಲಾರ ಜಿಲ್ಲೆಯ ಪರವಾಗಿ ಯಾವುದೇ ಕೆಲಸಗಳು ಇದ್ದರೂ ಅವರು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ ಶಿವರಾಜ್ ಗೌಡರು ಅವರಿಗೂ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ನಮ್ಮ ನೆಲಮಂಗಲ ಉಮೇಶ್ ಗೌಡರು ಬಂದಿದ್ದಾರೆ. ಅವರಿಗೂ ಸಹ ನಾವು ಈ ಹೋರಾಟದ ಮುಖಾಂತರ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನಮ್ಮ ಪರಮೇಶ್ವರ್ ಅವರು ಬಂದಿದ್ದಾರೆ, ಸರ್ವೋದಯ ನಗರ ಅಧ್ಯಕ್ಷರು. ಅವ್ರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಜಗದೀಶ್ ಗೌಡರು ಬಂದಿದ್ದಾರೆ, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಾಗೇಶ್ ರಾಜ್ಯ ಪತ್ರಿಕಾ ಕಾರ್ಯದರ್ಶಿಗಳು, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಆಂಜನೇಯ